ಗಣ್ಯರಿಗೂ ನಮಸ್ಕಾರ. ಹಾಗೂ ವೇದಿಕೆ ಕೆಳಗಿರುವ ಮುಖ್ಯ ಗಣ್ಯರು ನಿಮ್ಗೂ ಕೂಡ ನಮಸ್ಕಾರ. ಮೇಡಮ್ ತುಂಬ ಚೆನ್ನಾಗಿ ಹೇಳಿಬಿಟ್ರು ಎಲ್ಲ ಯಾವ ರೀತಿ ಓದಬೇಕು, ಲೈಕ್ ಯಾವ ಥರ ಆಲ್ಮೋಸ್ಟ್ PSI ಎಲ್ಲ ಆಲ್ಮೋಸ್ಟ್ ಕವರ್ ಮಾಡಿದರು. 2022ರಲ್ಲಿ ನಾನು ಈ ಕಾಂಪಿಟೇಟಿವ್ ಫೀಲ್ಡಿಗೆ ಬರ್ತೀನಿ. 2022ರಲ್ಲಿ ಒಂದಿಷ್ಟು ನೋಟಿಫಿಕೇಷನ್ಸ್ ಆಗ್ತವೆ. 2023ರಲ್ಲಿ ಎಕ್ಸಾಮ್ ಬರೀತೀನಿ. 2024 ಲಿಸ್ಟಲ್ಲಿದ್ದೀನಿ. ನಾನು ಬರೆದಿರೋ ಪೋಸ್ಟಲ್ಲಿ 10 ಪೋಸ್ಟಲ್ಲಿ ನಾನು ಒಬ್ಬಳು. ಮೂಲತಃ ನಾನು ಬಿಜಾಪುರದವಳು. ಬಟ್ ನನ್ನ ತಂದೆ ತಾಯಿ ವಲಸಿಗಾರ ಆಗಿದ್ದರಿಂದ ಅವರು ಮಂಗಳೂರಿಗೆ ಹೋಗಿ ಸೆಟ್ಲ್ ಆದರು. ಅಲ್ಲಿ ಅವ್ರು ನಮಗೊಂದು ಒಳ್ಳೆ ಎಜುಕೇಷನ್ ಕೊಟ್ಟರು. ಮಾಸ್ಟರ್ಸ್ ಮುಗಿಸಿದ ನಂತರ ಒಂದು 402 PSI ಕಾಲ್ಫರ್ಮ್ ಆಗಿತ್ತು. ಆ ಒಂದು ನೋಟಿಫಿಕೇಷನ್ ನನಗೆ ಈ ಕಾಂಪಿಟೇಟಿವ್ ಫೀಲ್ಡಿಗೆ ಬರಲಿಕ್ಕೆ ಮೇಯ್ನ್ ಒಂದು ಏಮ್. ಅದಾದ ನಂತರ ಅದು ಎಕ್ಸಾಮ್ ಬರೆದು ಅದು ಇನ್ನೂ ನಡೀತಿದೆ ಪ್ರಾಸೆಸ್. ಆ ನಡುವಲ್ಲೂ ನಾನು ಸುಮಾರು ಎಕ್ಸಾಮ್ಸ್ ಬರೆದೆ, ಸುಮಾರು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದೆ. ಈಗ ಜಾಬಲ್ಲಿದ್ದೀನಿ. ಒಂದಿಷ್ಟು ಕ್ವಶನ್ಸ್ ಬಂದವು ಇಲ್ಲಿ. ನಾನು PSI ಆಗಬೇಕಂತಿದ್ದೀನಿ, ಬೇರೆಷ್ಟು ನೋಟಿಫಿಕೇಷನ್ಸ್ ಇಲ್ಲ ಅಂತ. ಆ ಥರ ಇಲ್ಲ. PDO ಕಾಲ್ಫರ್ಮ್ ಆಯಿತು, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಕಾಲ್ಫರ್ಮ್ ಆಯಿತು, ಸುಮಾರು ಆಗಿವೆ. ಬಟ್ ನೀವು ಅದರ ಕಡೆ ಗಮನ ಕೊಡ್ತಿಲ್ಲ. ಪ್ರತಿ ವರ್ಷ ಸೆಂಟ್ರಲ್ ಗೌರ್ಮೆಂಟಿಂದ CGL CHSL ಎಕ್ಸಾಮ್ಸ್ ಎಲ್ಲ ಕಾಲ್ಫರ್ಮ್ ಆಗುತ್ತೆ. ನಿಮ್ಮ ಗಮನ ಅದ್ರ ಕಡೆ ಇಲ್ಲ. ಸೊ ತೊಂದರೆ ಯಾರಲ್ಲಿದೆ? ನಿಮ್ಮಲ್ಲೇ ಇದೆ. ಆಬ್ವಿಯಸ್ಲಿ ಜಾಬ್ ಯಾರಿಗೆ ಬೇಕು? ನಿಮಗೆ ಬೇಕು. ಸ್ಯಾಲ್ರಿ ಯಾರಿಗೆ ಸಿಗುತ್ತೆ? ನಿಮಗೆ ಸಿಗುತ್ತೆ. ಈಗ ನಾನು ಜಾಬ್ ತೊಗೊಂಡಿದ್ದೀನಿ, ಸ್ಯಾಲ್ರಿ ನನಗೆ ಸಿಗೋದಲ್ವಾ, ನಿಮಗಲ್ಲ. ಸೊ ದಟ್ ಈಸ್ ಹೌ ನೀವು ಯಾವ ರೀತಿ ಅನಾಲಿಸಿಸ್ ಮಾಡಬೇಕು ಅನ್ನೋದು ತುಂಬ ಮುಖ್ಯ. ಎಲ್ಲರೂ ಓದ್ತಾರೆ. ನಿಮ್ಗೇನು ಅನಿಸುತ್ತೆ? ಆ ಶ್ರೀನಗರದಿಂದ ಹಿಡಿದು ಸಪ್ತಪುರ ತನಕ ಯಾರೂ ಓದಲ್ವಾ? ಎಲ್ಲರೂ ಸುಮ್ಮನೆ ಟೈಮ್ ಪಾಸಿಗೆ ಬಂದಿದ್ದಾರಾ? ನೋ, ಪ್ರತಿಯೊಬ್ಬರಿಗೆ ಸಂವಿಧಾನದ ಪ್ರತಿಯೊಂದು ಆರ್ಟಿಕಲ್ಸು ಗೊತ್ತಿರುತ್ತೆ. ಸೊ ಇಷ್ಟು ಜನ ಕಾಂಪಿಟೇಟರ್ಸಲ್ಲಿ ನಾವು ಯಾವ ರೀತಿ ವಿಭಿನ್ನವಾಗಿರಬೇಕು ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್. ಎಲ್ಲರೂ 10th ಪಾಸಾಗಿ ಬಂದಿದ್ದೀರಲ್ಲ, ಆಬ್ವಿಯಸ್ಲಿ PUC ಮಾಡಿದಿರಿ, ಡಿಗ್ರಿ ಮಾಡಿರಿ ಅಂದರೆ 10th ಪಾಸ್ ಆಗಿರ್ತೀರ. ಸೊ 10th ತನಕ ಎಲ್ಲ ಕಾಮನ್ ಸಬ್ಜೆಕ್ಟ್ಸ್ ಇರ್ತವೆ. ನಿಮಗೆ ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸೈನ್ಸ್ ಎಲ್ಲರೂ ಓದಿರ್ತೀರ. ಮತ್ತು ಯಾಕೆ ನೀವು PUCಗೆ ಬಂದಾಗ ನಿಮ್ಮನ್ನು ಬೈಫರ್ ಕ್ರಿಯೇಟ್ ಮಾಡ್ತೀರಾ? ಸೈನ್ಸ್ ಮಾಡೋನು ಸೈನ್ಸಲ್ಲಿ ಸ್ಟ್ರಾಂಗ್ ಇರ್ತಾನೆ, ಹಿಸ್ಟ್ರಿಲಿ ಆಬ್ವಿಯಸ್ಲಿ ವೀಕ್ ಇರ್ತಾನೆ. ಅಂದರೆ ಅರ್ಥ ನೀವು ಆರ್ಟ್ಸ್ ಮಾಡಿದಿರಿ ಅಂದರೆ ಆರ್ಟ್ಸಲ್ಲಿ ಸ್ಟ್ರಾಂಗ್ ಇದ್ದೀರಾ. ಯಾವ ಸಬ್ಜೆಕ್ಟಲ್ಲಿ ನೀವು ಸ್ಟ್ರಾಂಗ್ ಇದ್ದೀರಾ ಅಲ್ಲಿ ನೀವು ಮಾರ್ಕ್ಸ್ ಕಳ್ಕೊಬಾರ್ದು. ಸೊ ಫಸ್ಟ್ ಆಫ್ ಆಲ್ ನಾವು ಎಷ್ಟೇ ನಿಮ್ಗೆ ಇಲ್ಲಿ ಮೋಟಿವೇಟ್ ಮಾಡಿ ಹೋದರೂ ನಿಮ್ಮನ್ನು ನೀವು ಎಲ್ಲಿ ತನಕ ಅನಾಲಿಸಿಸ್ ಮಾಡಲ್ಲ, ಅಲ್ಲಿ ತನಕ ನೀವು ಈ ರೇಸಲ್ಲಿ ಇಲ್ಲ ಅಂತಲೇ ಅಂದ್ಕೊಂಡ್ಬಿಡಿ. ಫಸ್ಟ್ ಯು ನೀಡ್ ಟು ಅನಾಲಿಸಿಸ್ ಯುವರ್ ಸೆಲ್ಫ್. ಟ್ರೆಂಡ್ ಯಾವ ಥರ ಹೋಗ್ತಿದೆ? KPSC ಕರ್ನಾಟಕದಲ್ಲಿ ಯಾರಿಲ್ಲ ಮೋಸ್ಟ್ ಎಕ್ಸಾಮ್ ಕಂಡಕ್ಟ್ ಮಾಡೋ ಅಥಾರಿಟಿಗಳು ಯಾರ್ಯಾರು? KEA, KPSC ಆ್ಯಂಡ್ KSP. ಎಲ್ಲರದ್ದು ಡಿಫ್ರೆಂಟ್ ಮೆಥಡ್ ಇದೆ, ಡಿಫ್ರೆಂಟ್ ಅಪ್ರೋಚ್ ಇವೆ. ಇಷ್ಟು ಜನ ಇದ್ದೀರಾ ನೀವು, 10-20 ಪೋಸ್ಟ್ ಇರ್ತವೆ. ನಿಮ್ಮನ್ನು ಯಾವ ರೀತಿ ಎಲ್ಲರನ್ನು ಎಲಿಮಿನೇಟ್ ಮಾಡಬೇಕು ಅವರು, ಹೌದಲ್ವಾ? ತುಂಬ ಈಸಿಯಾಗಿ ಕ್ವಶನ್ ಕೊಟ್ಬಿಟ್ರೆ ಎಲ್ಲರೂ ಸ್ಕೋರ್ ಮಾಡ್ತೀರಿ, ಎಲ್ಲರನ್ನು ತೊಗೊಳಕ್ಕಾಗತ್ತಾ? ಇದೆಲ್ಲ ಬೇಸಿಕ್ ಥಿಂಗ್ಸ್. ಫಸ್ಟ್ ಈಗ ರೀಸೆಂಟಾಗಿ ಯಾವ ಎಕ್ಸಾಮ್ಸ್ ಆದವು? RTO ಆಯಿತು, ಮತ್ತು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಯಿತು. ಇದು ಎಕ್ಸಾಮ್ ಕಂಡಕ್ಟ್ ಮಾಡಿದ್ಯಾರು? ಅಪ್ಕಮಿಂಗ್ ಎಕ್ಸಾಮ್ ಯಾವುದಿದೆ? ಸೆಪ್ಟೆಂಬರ್ ಮಂತಲ್ಲಿ ಒಂದಿಷ್ಟು ಎಕ್ಸಾಮ್ಸ್ ಇವೆ. ಗ್ರೂಪ್ C ಲೆವೆಲ್, ಹೈದರಾಬಾದ್ ಕರ್ನಾಟಕದವ್ರು ಯಾರೂ ಇಲ್ವಾ? ಇದ್ದೀರಲ್ಲ, ಎಕ್ಸಾಮ್ಸ್ ಇದೆ, ಪ್ರಿಪೇರ್ ಆಗ್ತಿದ್ದೀರಾ? ಇಲ್ಲಿ ನಿಮ್ಮ ಎದುರುಗಡೆ ಕುಂತಿದ್ದಾರಲ್ಲ ಈ ಫ್ಯಾಕಲ್ಟೀಸ್ಗರು, ಇವರೊಂಥರ ಜೇನ್ ಇದ್ದಂಗೆ. ಇವ್ರನ್ನ ಹತ್ಕೋಬೇಕು ನೀವು. ಏನು ಓದಬೇಕು, ಏನು ಮಾಡಬೇಕು, ಎಲ್ಲಿ ನಾವು ತಪ್ಪಿದ್ದೀವಿ ಅಂತ ನೀವು ಕೇಳಬೇಕು. ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತ ಯಾಕೆ ಇರ್ತವೆ ಹೇಳಿ? ಕುದುರೆಯನ್ನು ಒಂದು ನದಿ ತನಕ ತೊಗೊಂಡೋಗ್ಬೋದು, ನೀರು ಕುಡಿಯಪ್ಪ ಅಂತೇಳಿ. ನೀರು ಯಾರು ಕುಡಿಬೇಕು? ಕುದುರೆಯೇ ಕುಡಿಬೇಕು ಅಲ್ವಾ? ಮತ್ತು ಒಂದು ನೆನ್ಪಿಟ್ಕೊಳ್ಳಿ, ದೇವನೂರು ಮಹಾದೇವ್ ಅವರು ಹೇಳಿದ್ದಾರೆ, ಎದೆಗೆ ಬಿದ್ದ ಅಕ್ಷರ, ಭೂಮಿಗೆ ಬಿದ್ದ ಬೀಜ, ಒಂದಲ್ಲ ಒಂದಿನ ಪ್ರತಿಫಲ ಕೊಟ್ಟೇ ಕೊಡ್ತವೆ. ಸುಮಾರು ನಾನು 3 ವರ್ಷ ಆಯ್ತು ಅನ್ಕೋತೀನಿ ಇದೇ ಲಿಂಗಾಯತ್ ಭವನ್ ಇಲ್ಲೇ ಅಲ್ಲಾಡ್ತಿದ್ದ ಹುಡುಗಿ ನಾನು. ತುಂಬ ಗ್ರಾಮೀಣ ಬ್ಯಾಕ್ಗ್ರೌಂಡ್ ನಮ್ಮದು, ರೂರಲ್ ಬ್ಯಾಕ್ಗ್ರೌಂಡ್. ಬಟ್ ಯಾರು ಕಾರಣಗಳನ್ನು ಕೊಡ್ತಾರೆ ಅವರು? PUC ಮಾಡಿದ್ದೀರಾ, ಡಿಗ್ರಿ ಮಾಡಿದ್ದೀರಾ ಅಂದರೆ ನಿಮ್ಮ ಅನಾಲಿಸಿಸ್ ಒಂದು ಟೈಮ್ ಟೇಬಲ್ ಮೇಂಟೈನ್ ಮಾಡೋದು ಬೇಕೇ ಬೇಕು. ಅವಶ್ಯಕತೆಯೇ ಅನ್ವೇಷಣೆಯ ತಾಯಿ. ಯಾವಾಗ ನಿಮಗೆ ನೀಡಿಲ್ಲ, ಎಷ್ಟೋ ಕಷ್ಟಪಟ್ಟು ಬಂದಿರೋರು ಇದ್ದೀರಾ. ಪೇರೆಂಟ್ಸಿಗೆ ತುಂಬ ಪ್ರಾಬ್ಲಮ್ ಇದೆ. ಕಷ್ಟ ಇದ್ದಕ್ಕೇ ನಾವೊಂದು ಬೆಟರ್ ಲೈಫ್ ಬೇಕಂತ ಅನ್ಕೋತೀವಲ್ಲ. ಎಲ್ರಿಗೆ ನಿಮ್ಗೆ ಯಾಕೆ ಬೇಕು ಗೌರ್ಮೆಂಟ್ ಜಾಬು? ಬೇರೆ ಜಾಬ್ಸ್ ಇಲ್ವಾ? ಒಂದು ಕಂಫರ್ಟೇಬಲ್ ಲೈಫ್, ಫಿನಾನ್ಷಿಯಲ್ ಸ್ಟೆಬಿಲಿಟಿ. ಕರ್ನಾಟಕ ರಾಜ್ಯದಲ್ಲಿ ಯಾವ ಕಮಿಷನ್ ನಡೀತಿದೆ ಈಗ? ಪೇ ಕಮಿಷನ್, 7th ಪೇ ಕಮಿಷನ್ ನಡೀತಿದೆ. ಒಬ್ಬ PSI ಎಷ್ಟು ಸಂಬಳ ತಗೋತಾನೆ? ಒಂದು ನೋಟಿಫಿಕೇಶನ್ ಪೇ ಸ್ಕೇಲ್ ಅಂತ ಬರುತ್ತೆ, ನೋಡ್ತೀರಾ ನೀವು ಅದನ್ನೆಲ್ಲ? ಅದ್ರ ಮೇಲೆ ಓದ್ಕೋಬೇಕು ನೀವು. PSIಯೋ, ಗ್ರೂಪ್ Cನೋ, KPSC ಎಷ್ಟು ಚೆನ್ನಾಗಿ ಸಿಲೆಬಸ್ ಫ್ರೇಮ್ ಮಾಡುತ್ತೆ ಗೊತ್ತಾ?
KPSC ಗ್ರೂಪ್ ಸಿ ಹುದ್ದೆಗಳ ಪೇ ಸ್ಕೇಲ್ ಎಷ್ಟು ಚೆನ್ನಾಗಿದೆ. ಓದ್ತಿರ್ತೀರಾ, ಒಂದು ಸ್ವಲ್ಪ ಜಾಸ್ತಿ ಓದಬೇಕು. ಎಫರ್ಟ್ ಯಾರು ಹಾಕ್ಬೇಕು ಹಾಗಾದರೆ? ಹೌದಲ್ವಾ? ಈಗ ವೆರಾಂಡಾ ರೇಸ್ನವ್ರು ಇಷ್ಟು ಚೆನ್ನಾಗಿ ಒಂದು ಸಾಧಕರ ಜೊತೆ ಮಾತಾಡಿ ಒಂದು ಕ್ಲಾಸಸ್ಸನ್ನು ಅರೇಂಜ್ ಮಾಡಿದ್ದಾರೆ. ಇದ್ರ ಸದುಪಯೋಗ ಯಾರು ಪಡ್ಕೊಳ್ಬೇಕು? ನೀವೇ ಪಡ್ಕೋಬೇಕು ಅಲ್ವಾ? ಯಾವ ರೀತಿ ಸೋರ್ಸಸ್ ಸುಮಾರಿವೆ. ಸೋರ್ಸಸ್ ಇಲ್ವಾ ನಿಮ್ಮ ಹತ್ರ? ಟೆಲಿಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಅಂದಾಗ ಜಸ್ಟ್ ಕೈಯಲ್ಲೇ ಸಿಗುತ್ತೆ ಎಲ್ಲವೂ. ಮತ್ತು ಇವರು ಕನ್ಸಾಲಿಡೇಟ್ ಮಾಡಿ ನಿಮಗೆ ಬುಕ್ಸ್ ಅವೈಲೇಬಲ್ ಮಾಡ್ತಿದ್ದಾರೆ. ಲೈಕ್ ಅಕಾರ್ಡಿಂಗ್ ಟು ದಿ ಟ್ರೆಂಡ್ ಯಾವ ಥರ ಕ್ವಶನ್ಸ್ ಬರ್ತಿವೆ ಅಂತ ಹೇಳಿ ಎಲ್ಲ ಕೆಲಸ ಇವರೇ ಮಾಡ್ತಿದ್ದಾರೆ. ನಿಮ್ದೇನು ಕೆಲಸ ಹಾಗಾದರೆ? ಓದುವಂಥದ್ದು ಕೆಲಸ. ಧಾರವಾಡದಲ್ಲಿ ಹೊರಗಡೆ ಎಷ್ಟು ಮಳೆ ಆಗ್ತಿದೆ. ಯಾರು ಈಗ ಇದಾದ ತಕ್ಷಣ ಮಲ್ಕೋಬೇಕು ಅಂದ್ಕೊಳ್ಳೋರು ಎಷ್ಟು ಜನ ಇದ್ದೀರಿ? ಇಲ್ಲ ನಾನು ಇವತ್ತು ಇದಾಗಿದೆ, ನಾನು ಯಾವ ಥರ ಅನಾಲಿಸಿಸ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ಳೋರು ಎಷ್ಟು ಜನ ಇದ್ದೀರಿ? ಸೊ ಎಲ್ಲರಲ್ಲೂ ನೀವೇ ಅದ್ರ ಒಳಗಡೆ ಯಾವ ರೀತಿ ನೀವು ವಿಭಿನ್ನರಾಗ್ತೀರ ಅನ್ನೋದೇ ಇಲ್ಲಿ ಮುಖ್ಯವಾಗಿ ಆಗುವಂಥದ್ದು ಅಲ್ವಾ? PSI ಆಗುತ್ತೆ, ಇನ್ನೊಂದು ಎಕ್ಸೈಸಲ್ಲಿ ಕರೀತೀರಿ ಅಂತ ಹೇಳ್ತಿದ್ದಾರೆ. ನೋಟಿಫಿಕೇಶನ್ ಆಗ್ತಾ ಇರ್ತವೆ, ಬಟ್ ಒಂದ್ಸತಿ ನೀವು ಸಿಲೆಬಸ್ ಕವರ್ ಮಾಡಿಬಿಟ್ರೆ ಅಷ್ಟು ಕಷ್ಟ ಆಗಲ್ಲ. ಇನ್ನೊಂದು, ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಎಷ್ಟು ನಿಮಗೆ ಫ್ಯಾಕಲ್ಟಿಗಳಿದ್ದಾರೆ ಅವ್ರದ್ದು ಸದುಪಯೋಗವನ್ನು ಪಡೆದುಕೊಳ್ಳಿ. ಎಸ್ಸೆಗಳನ್ನು ಬರೀತಾರೆ, ಅವರಿಗೆ ತಂದು ತೋರಿಸಿ, ಸರ್ ನಾನು ಈ ಥರ ಬರೆದಿದ್ದೀನಿ, ಇನ್ನು ಯಾವ ರೀತಿ ನಾನು ಇಂಪ್ರೂವೈಸೇಷನ್ ಮಾಡಬೇಕು. ಮತ್ತು ಡೈಲಿ ಟಾರ್ಗೆಟ್ಸ್, ಟು ಡೂ ಲಿಸ್ಟ್ ಎಲ್ಲರೂ ಮಾಡ್ಕೋತೀರ ಅಂತ ಅನ್ಕೋತೀನಿ. ಯೂಟ್ಯೂಬಲ್ಲೆಲ್ಲ ಕ್ಲಾಸ್ ಕೇಳ್ತಿರಲ್ಲ, UPSC ಅಚೀವರ್ಸ್ ನೋಟ್ಸು ಎಲ್ಲವೂ ಅವೈಲೇಬಲ್ ಇದೆ, ಇಂಥದ್ದೇ ಇಲ್ಲ ಅಂತ ಇಲ್ಲ. ನಾನು ಆಸ್ಪಿರೆಂಟ್ ಆಗಿರೋ ಟೈಮಲ್ಲಿ ಇನ್ಸ್ಟಾಗ್ರಾಮನ್ನು ಡಿಲೀಟ್ ಮಾಡಿಬಿಟ್ಟಿದ್ದೆ ಒಂದು ಟೈಮಲ್ಲಿ. ಯಾವಾಗ ನಂದು ಜನವರಿ 2024ಕ್ಕೆ ನಂದು ಲಿಸ್ಟ್ ಬಂತು, ಅಬೌಟೇ ಚೇಂಜ್ ಮಾಡಿಬಿಟ್ಟೆ. ಹೋದೆ ನಾನು, ಬರೆದೆ ಅದರೊಳಗಡೆ ಸವಿತಾ, ಸಹಾಯಕ ನಿರ್ದೇಶಕರು, ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ, ಆ ಥರ ಕಮ್ ಬ್ಯಾಕ್ ಆಗಬೇಕು. ಸೊ ಎಲ್ಲಿ ತನಕ ನಿಮ್ಮ ಒಳಗಡೆ ಅದೇನೊಂದು ಸಾಧನೆ ಮಾಡಬೇಕನ್ನೋ ಹಂಬಲ ಬರಲ್ಲ, ಅಲ್ಲಿ ತನಕ ಯಾರು ಏನೂ ಮಾಡೋಕ್ಕಾಗಲ್ಲ. ಸರ್ಕಾರಕ್ಕೆ ತುಂಬ ಜನ ಇದ್ದೀರಾ ನೀವು, ಯಾರು ಬೆಸ್ಟ್ ಇರ್ತಾರೆ ಅವ್ರು ಮಾತ್ರ ಹೊರಗೆ ಬರ್ತಾರಷ್ಟೇ. ಹೌದಲ್ವಾ? ವಾಯ್ಸ್ ಬರೀ PSI ಅಂತ ಕೂತ್ಕೋಬೇಡಿ. ಯಾಕಂದರೆ ಅದನ್ನು ಬಿಟ್ಟು ನಿಮ್ಮ ಕೆಪಾಸಿಟಿಗೆ ತಕ್ಕಂಥ ಎಷ್ಟೋ ಹುದ್ದೆಗಳಿವೆ. CGL, CHSL, ಯಾರು ಹೇಳಿದ್ವಿ ಪೊಲೀಸ್ ಇದು ಯೂನಿಫಾರ್ಮ್ ಹಾಕ್ಕೋಬೇಕಂತ. CGL ಎಕ್ಸಾಮ್ ಬರೆದು ಹೋಗ್ರಲ್ಲ, ಡೈರೆಕ್ಟ್ ಇನ್ಕಮ್ ಟ್ಯಾಕ್ಸ್ ಆಫೀಸಲ್ಲಿ 3 ಸ್ಟಾರ್ ಜಾಬ್ ಕೊಡ್ತಾರೆ ಅವರು, ವಿತ್ ಯೂನಿಫಾರ್ಮ್ ಓನ್ಲಿ, ವಿತ್ ಗುಡ್ ಸ್ಯಾಲ್ರಿ. ಸೆಂಟ್ರಲ್ ಗೌರ್ಮೆಂಟಲ್ಲಿ 8 ಪೇ ಕಮಿಷನ್ ಬರೋದಿದೆ. ಎಟ್ ದ ಎಂಡ್ ನಾವು ದುಡಿಯೋದು ಅದಕ್ಕೆ, ಒಂದು ಹೊತ್ತು ಊಟ, ಸಮಾಜದಲ್ಲಿ ಏನು ಸಿಗಬೇಕು, ಮರ್ಯಾದೆ, ಗೌರವ ಎಲ್ಲ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಫೀಲ್ಡಲ್ಲಿ ಇದ್ದೀರಿ. ಇನ್ನೊಂದು ನೆನ್ಪಿಟ್ಕೊಳ್ಳಿ, PUC ಮುಗಿಸಿದ ಮಕ್ಕಳು ಕಾಂಪಿಟೇಷನ್ ಇಳಿತಾ ಇದ್ದಾರೆ. ಕಾಂಪಿಟೇಷನ್ ಇದ್ದು ಲೆವೆಲ್ ವೆರಿ ಹೈ ಹೋಗ್ತಿದೆ. ಇದು ನೀವು ಅನಾಲಿಸಿಸ್ ಮಾಡ್ಕೊಳ್ಳೇಬೇಕು. ಇಲ್ಲಿ ಹಾಗೋದಿ ಹೀಗೋದಿ, ಡಿಗ್ರಿಯಲ್ಲಿ ಎಷ್ಟು ಜನ ಚೀಟಿ ಬರೆದು ಪಾಸ್ ಆಗಿದ್ದೀರಾ? ಜಸ್ಟ್ ಒಂದು ರೇಸ್ ಮಾಡಿ ಹ್ಯಾಂಡ್, ಆನೆಸ್ಟಾಗಿ ಹೇಳ್ರಾ, ಎಷ್ಟು ಜನ ಚೀಟಿ ಬರೆದು ಪಾಸ್ ಆಗಿದ್ದೀರಾ? ಸಿ ದಟ್ ಈಸ್ ಅ ಟ್ರಿಕ್. ಅದು ಮಾಸ್ಟರ್ ನೋಟ್ಸ್ ನಿಮ್ಮದು. ಈಗ ಒಂದು 30-40 ಪೇಜಲ್ಲಿ ಇರೋದನ್ನ ಒಂದು ಪೇಜಿಗೆ ಇಳಿಸ್ತಿರಲ್ಲ. ಎಕ್ಸಾಮ್ ಹಿಂದಿನ ದಿನ ಯಾವ್ದು ಇಂಪಾರ್ಟೆಂಟ್, ಅದೇ ಟ್ರಿಕ್. ನಿಮಗೆಲ್ಲ ಗೊತ್ತು, ಯಾವುದನ್ನು ಯಾವ ಟೈಮಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಅಷ್ಟೇ ಗೊತ್ತಿಲ್ಲ. ಆಲ್ಮೋಸ್ಟ್ ಬರೆದಿರ್ತೀರ ಚೀಟಿ. ಮತ್ತು ಡಿಗ್ರಿ ಎಕ್ಸಾಮ್ಸ್ ಈ ಎಕ್ಸಾಮ್ ಅಜಗಜಾಂತರ ವ್ಯತ್ಯಾಸ ಇದೆ. ಅದು ಹಿಂದಿನ ದಿನ ಓದ್ಕೊಂಡು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತಿದ್ವಿ, ಇಲ್ಲಿ ಆ ಥರ ಅಲ್ಲ. ಯಾವುದು ನಮಗೆ ಮುಖ್ಯ, ಯಾವುದನ್ನು ಓದಬೇಕು ಅದು ಇಂಪಾರ್ಟೆಂಟ್. ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಿ, ಅಲ್ಲೇನು ಇಂಪಾರ್ಟೆಂಟ್ ಅದನ್ನು ಪ್ರತಿಯೊಂದು ನೀವು ಕನೆಕ್ಟ್ ಮಾಡ್ತಾ ಹೋಗಬೇಕು. ಇವಾಗ ಒಂದು ಪಾಲಿಟಿ ಓದ್ತಿದ್ದೀರಾ, ಈಗ ಫಾರ್ ಎಕ್ಸಾಂಪಲ್ ನನಗೆ ಪಾಲಿಟಿ ತುಂಬ ಇಷ್ಟ, ನಮಗೆ ಹೊಸ ಸಬ್ಜೆಕ್ಟ್ ಆಗಿತ್ತು, ಪಾಲಿಟಿ ಓದಿ, ಆರ್ಟಿಕಲ್ 21 ಈ ಥರ ಇದೆ ಅಲ್ವಾ, ಇಟ್ಸ್ ಸೋ ನೈಸ್. ಎಷ್ಟು ಒಂದು ಅಧಿಕಾರ ನಮಗೆ ಎಷ್ಟೊಂದು ಹಕ್ಕು ಕೊಡ್ತಿದೆ, ಭಾರತದ ಸಂವಿಧಾನ ಈ ಥರ ಇದೆ, ನಾವು ಇದನ್ನು ಈ ಥರ ಓದಬೇಕು ಅನ್ನೋದು ಮುಖ್ಯವಾಗಿ ನಿಮಗೆ ಬರಬೇಕು. ಈಗ ರ್ಯಾಂಡಮ್ಲಿ ನಿಮ್ಗೊಂದು ಕ್ವಶನ್ ಪೇಪರ್ ಕೊಟ್ಟರೆ, ಕ್ವಶನ್ ಪೇಪರ್ ಓದಕ್ಕಂತೂ ಬರುತ್ತಲ್ವಾ, ಇನ್ ಕೇಸ್ ಇಫ್ ಯು ಆರ್ ಅ ಬಿಗಿನರ್ಸ್. ಸೊ ಅದರೊಳಗಡೆ ಯಾವ ಪ್ರಶ್ನೆಗಳು ಈಗ ಪಾಲಿಟಿಯಿಂದ ಬಂದಿದೆಯೋ, EVS ಇಂದ ಬಂದಿದೆಯೋ, ಇಷ್ಟು ನೀವು ಅನಾಲಿಸಿಸ್ ಮಾಡ್ಬೋದಾ? ಅನಾಲಿಸಿಸ್ ಮಾಡುವ ಒಂದಿಷ್ಟು ಕೆಪಾಸಿಟಿ ನಿಮಗಿದೆ ಅಷ್ಟೇ, ದೆನ್ ಯು ಆರ್ ಇನ್ ದಿ ರೇಸ್. ಸೊ ಅದಕ್ಕೆ ತಕ್ಕ ಹಾಗೆ ನೀವು ಓದಬೇಕು. ಸೊ ಆ ಕೆಲಸವನ್ನು ವೆರಾಂಡಾ ರೇಸ್ನವ್ರು ಮಾಡ್ತಿದ್ದಾರೆ. ನೀವು ಅದ್ರ ಒಳಗಡೆ ಇನ್ವಾಲ್ವ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಿಂತು ನಾನು ನಿಮಗೆ ಎಷ್ಟು ಹೇಳಿದ್ರೂ ಎಲ್ಲಿ ತನಕ ಅದು ಸೆಲ್ಫ್ ಮೋಟಿವೇಶನ್ ಬರಲ್ಲ, ಒಂದು ಪೋಸ್ಟ್ ನನಗೆ ಬೇಕು ಅನ್ನೋ ಒಂದು ಮನಸ್ಥಿತಿ ನಿಮ್ಮಲ್ಲಿ ಬರಲ್ಲ, ಅದು ತುಂಬ ಮುಖ್ಯ. ಹೌದಲ್ವಾ? ಇಲ್ಲಿ ನಾನು ನಿಮ್ಮನ್ನು ಒಮ್ಮೆಲೆ ಏನು ಹುರಿದುಂಬಿಸಿ ಹೋಗ್ಲಿಕ್ಕಿಲ್ಲ. ಯಾಕಂದರೆ ಇಲ್ಲಿನ ಹೋದ ನಂತರ ನಿಮ್ಮ ಕ್ವಶನ್ ಮಾರ್ಕ್ ಮಾಡ್ಕೊಳ್ಳಿ. ಇಟ್ಸ್ ದ ಬಿಗ್ಗೆಸ್ಟ್ ಕ್ವಶನ್. ನನಗೆ ಆಗುತ್ತಾ ಇಲ್ವಾ? ಆಗದಿದ್ದರೆ ಏನು? 3-4 ವರ್ಷದಿಂದ ಇಲ್ಲಿ ಇದ್ದವರಿದ್ದ ಅವ್ರು ಓದ್ತಿಲ್ವಾ? ಹಾಗಾದರೆ ಅವರೂ ಓದ್ತಿದ್ದಾರೆ. ಅವರು ಯಾವ ರೀತಿ ವಿಭಿನ್ನವಾಗಿ ಓದ್ತಿದ್ದಾರೆ ಅನ್ನೋದು ತುಂಬ ಮುಖ್ಯ. ಒಂದಿಷ್ಟು ಫ್ಯಾಕಲ್ಟಿಗರು ಇರ್ತಾರೆ, ಪ್ರತಿ ವೀಕ್ ಟೆಸ್ಟ್ ತೊಗೋಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ ತೊಗೋತಿದ್ದೀರ ಅಂದರೆ ಅದಕ್ಕೆ ರಿಲೇಟೆಡ್ ಟೆಸ್ಟ್ ಸೀರೀಸ್ ನೀವು ಅನಾಲಿಸಿಸ್ ಮಾಡಿಬಿಡ್ತೀರಾ.
ಸ್ಪರ್ಧಾರ್ಥಿಯು ಸರ್ಕಾರಿ ಅಧಿಕಾರಿಯಾಗಬೇಕೆಂಬ ಕನಸಿನೊಂದಿಗೆ ಬರುತ್ತಾರೆ. ಹಾಗಾಗಿ ನಿಮ್ಮನ್ನ ನೀವು ಯಾವ ರೀತಿ ಇನ್ವಾಲ್ವ್ ಮಾಡ್ಕೊಳ್ತೀರ ಅನ್ನೋದು ತುಂಬಾ ಮುಖ್ಯ. ಮತ್ತೇನಾದರೂ ಕ್ವಶನ್ಸ್? ಎಲ್ಲ ಮೇಡಮ್ ಹೇಳ್ಬಿಟ್ಟಿದ್ದಾರೆ ಯಾವ ರೀತಿ ಓದಬೇಕು ಏನು ಅಂತ ಹೇಳಿ. ಮತ್ತು ನಿಮ್ಮ ಕಣ್ಣೆದುರುಗಡೆ 2022ರಿಂದ 25 ಒಳಗಡೆ ಒಂದು ನೋಟಿಫಿಕೇಷನಲ್ಲಿ ಜಾಬ್ ಮಾಡ್ಕೊಂಡು ನಾನು ನಿಂತಿದ್ದೀನಿ. ಸೊ ನೋಟಿಫಿಕೇಷನ್ಸ್ ಇಲ್ಲ ಅನ್ನೋ ಒಂದು ಯಾವ ಮಾತುಗಳು ನಿಮ್ಮಲ್ಲಿ ಬರಬಾರ್ದು. ಇರೋ ನೋಟಿಫಿಕೇಷನಲ್ಲಿ ನಾನು ಯಾವ ಥರ ಜಾಬ್ ತೊಗೊಂಡು ಒಳಗೆ ಹೋಗ್ತೀನಿ ಅನ್ನೋದು ಮುಖ್ಯ. KPSC ಮೊನ್ನೆ PDO ಕಾಲ್ಫಾರ್ಮ್ ಆಯಿತು. PDO ಎಷ್ಟು ಜನ ಬರ್ದಿದ್ದೀರಿ? PDO ಬರ್ದವ್ರು ಇದ್ದೀರಾ? ನೋಟಿಫಿಕೇಷನ್ ಇಲ್ಲ ಅಂತ ಹೇಳಬೇಡಿ. ಒಂದಿಷ್ಟು KPSC ಒಂದು ಸಾಂವಿಧಾನಿಕ ಸಂಸ್ಥೆ, ಅದನ್ನು ಪ್ರಶ್ನಿಸೋದು ತುಂಬ ಕಷ್ಟ, ಅದೊಂದು ಪ್ರಾಸೆಸ್ ಆಗ್ತಾ ಇರುತ್ತೆ. KPSC ಅಂತ ಬಂದರು ಸಾಂವಿಧಾನಿಕ ಸಂಸ್ಥೆ. ಓಕೆ, ಸಾಂವಿಧಾನಿಕ ಸಂಸ್ಥೆ ಏನು ಕ್ರಿಯೇಟ್ ಮಾಡುತ್ತೆ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಇದು ಯಾವಾಗ ಐಡಿಯಾ ಸಿಗುತ್ತೆ? ನೀವು ಕಾನ್ಸ್ಟಿಟ್ಯೂಷನ್ ಚೆನ್ನಾಗಿ ಓದಿದಾಗ ಮಾತ್ರ, ಹೌದಲ್ವಾ? ಸಾಂವಿಧಾನಿಕ ಸಂಸ್ಥೆ ಅಂದರೆ ಏನಪ್ಪ, ಇದಕ್ಕೇನು ವ್ಯತ್ಯಾಸ ಏನಿದೆ ಆ ಥರ ನೀವು ಯೋಚನೆ ಮಾಡಬೇಕು. ಇನ್ ಕೇಸ್ ಇಲ್ಲಿಂದ ಎಲ್ಲೋ ಮನೆಗೆ ಹೋಗ್ತಿದ್ರಾ, ರೋಡ್ ಸೈಡಲ್ಲಿ ಮಣ್ಣು ನೋಡ್ತೀರಾ, ಇದು ಯಾವ ಥರದ ಸಾಯಿಲು, ಇದು ಯಾವ ಥರ ಟೆಕ್ಸ್ಚರ್ ಫಾರ್ಮ್ ಆಗಿದೆ, ನಿಮ್ಮದು ಫುಲ್ಲಿ ಇನ್ವಾಲ್ವ್ಮೆಂಟ್ ಇದ್ರೊಳಗೆ ಇರಬೇಕು. ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇದ್ದರೆ ಮಾತ್ರ ನೀವು ಈ ಫೀಲ್ಡಲ್ಲಿ ಇದ್ದೀರಾ ಅಂತ ಅರ್ಥ. ಒಂದು ಸ್ವಲ್ಪ ಹೊತ್ತು ಓದಿ ಆಗೋದಿಲ್ಲ. ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಕಂಟಿನ್ಯೂಸ್ ಆಗಿರ್ಬೇಕು. ನೀವು ನಿಮ್ಮ ಒಂದು 3ರಿಂದ 3 ನೀವು ನಿಮ್ಮನ್ನು ಕನ್ಸಿಸ್ಟೆಂಟ್ ಆಗಿ ತೊಗೊಂಡು ಹೋಗ್ತೀರ ಅನ್ನೋದೇ ಗೇಮ್ ಇಲ್ಲಿ. ಎಷ್ಟೋ ನೀವು ಓಕೆ ಏನಾದ್ರು ಡೌಟ್ಸ್ ಇದ್ರೆ ಫಾರ್ ದೆಮ್, ನಿಮ್ಮ ಡೌಟ್ಸ್ ಇದ್ರೆ ನಾನು ನಿಮ್ಗೆ ಆನ್ಸರ್ ಮಾಡ್ತಾ ಹೋಗ್ಬಿಡ್ತೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ. ನಿಮ್ಮ ಮುಂಬರುವಂಥ ಯಾವುದೇ ನೇಮಕಾತಿ ಅಥವಾ ಯಾವುದೇ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಮೇಡಮ್ನ. ಇನ್ನು ನಾನು ಮುಖ್ಯವಾಗಿ ಏನು ಹೇಳೋದಂದರೆ KPSC ಎಕ್ಸಾಮ್ಸ್ಗೆ ಜಾಸ್ತಿ ಒತ್ತು ಕೊಡಿ. ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಫೇಮ್ ಆಗ್ತವೆ. ಸೆಂಟೆನ್ಸ್ ವೈಸ್ ಕ್ವಶನನ್ನು ನೀವು ಯಾವಾಗ ಟ್ಯಾಕಲ್ ಮಾಡ್ಬಂದ್ರೆ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ನಾಲೆಜ್ ಇರಬೇಕು. ಕರೆಕ್ಟಾ? ಕಂಪ್ಲೀಟ್ ನಾಲೆಜ್ ಇರಬೇಕು. ಈಗ ಪ್ರಧಾನಮಂತ್ರಿಯನ್ನು ನೇಮಕ ಮಾಡೋರು ಯಾರು? ರಾಷ್ಟ್ರಪತಿಯವರು. ಅವ್ರು ಯಾವ ರೀತಿ ನೇಮಕ ಮಾಡ್ತಾರೆ ಅವ್ರನ್ನ? ಲೋಕಸಭೆಯ ಎಲೆಕ್ಷನಲ್ಲಿ ಬಹುಮತವನ್ನು ಪಡೆದ ಒಂದು ಪಕ್ಷದ ಮುಖ್ಯಸ್ಥನನ್ನು ಪ್ರಧಾನಮಂತ್ರಿ ಅಂತೇಳಿ ನೇಮಕ ಮಾಡ್ತಾರೆ. ಹಾಗಾದರೆ ಕಾರ್ಯಾಂಗದ ಮುಖ್ಯಸ್ಥರು ಯಾರು? ಪ್ರಧಾನಮಂತ್ರಿ. ಇಬ್ಬರು ಬರ್ತಾರೆ, ಒಂದು ನೈಜ ಮಾತ್ರ ಮುಖ್ಯಸ್ಥ, ಇನ್ನೊಂದು ನಾಮ ಮಾತ್ರ ಮುಖ್ಯಸ್ಥ. ನಾಮ ಮಾತ್ರ ಮುಖ್ಯಸ್ಥ ಯಾರು? ರಾಷ್ಟ್ರಪತಿ. ನೈಜ ಮಾತ್ರ ಮುಖ್ಯಸ್ಥ ಯಾರು? ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲ. ದಿಸ್ ಈಸ್ ದ ಸೆಂಟೆನ್ಸ್ ಯು ಆರ್ ಮಿಸ್ಸಿಂಗ್. ನೀವು ಬರೀ ಪ್ರಧಾನಮಂತ್ರಿ ಅಲ್ಲಿಗೆ ಸ್ಟಕ್ ಆಗ್ತೀರಾ. ಬಟ್ KPSC ನಿಮಗಿಂತ ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡಿರ್ತಾರೆ. ಆಪ್ಷನ್ ಅದನ್ನೇ ಕೊಟ್ಟಿರ್ತಾರೆ ಅವರು. ಕನ್ಫ್ಯೂಷನ್ ನಿಮಗೆ ಕನ್ಫ್ಯೂಷನು, ಬಟ್ ಯು ನೋ ದಿ ಆನ್ಸರ್ ಬಟ್ ನಾಟ್ ದಿ ಫುಲ್ ಆನ್ಸರ್. ಅರ್ಥ ಆಯ್ತಾ? ಈ ರೀತಿ ನೀವು ಕಂಪ್ಯಾರಿಸನ್ ಮಾಡ್ಕೊಂಡು ಓದುವಂಥದ್ದು. ಎಲ್ಲರೂ ಡಿಗ್ರಿಯಾಗಿ ಬಂದಿದ್ದೀರಾ, ಅಂಥ ಪರಿ ಕಷ್ಟ ಏನೂ ಅಲ್ಲ, ಓದ್ಕೋಬಹುದು, ಮಾಡ್ಬೋದು. ಬಟ್ ನಾನು ಒಂದು ಏನು ಹೇಳೋದಂದರೆ, ಕೇವಲ ಒಂದೇ ಎಕ್ಸಾಮಿಗೆ ಅಂತ ಸ್ಟಿಕ್ ಆನ್ ಆಗಬೇಡಿ. ಸೆಂಟ್ರಲ್ ಗೌರ್ಮೆಂಟಲ್ಲಿ ತುಂಬ ಎಕ್ಸಾಮ್ಸ್ ಕರೀತಿದ್ದಾರೆ. ನೀವು ಮತ್ತೊಂದಿದೆಯಪ್ಪ ಟ್ರೆಂಡ್, ನಾವು ಕನ್ನಡ ಮೀಡಿಯಮು, ನಮ್ಗೆ ಇಂಗ್ಲೀಷ್ ಬರಲ್ಲ ಅಂತ ಯಾರಿಗೆ ಹೇಳ್ತಿದ್ದೀರಾ ನೀವು? ಜಾಬ್ ಬೇಕಾಗಿರೋದು ಯಾರಿಗೆ? ನಿಮಗೆ. ಓದಬೇಕಾಗಿರೋರು ಯಾರು? ನೀವು. ಸೊ ರೀಸನ್ಸ್ ಕೊಡಬೇಡಿ. ನೀವು ಯಾವಾಗ ರೀಸನ್ಸ್ ಕೊಡ್ತೀರಿ ಸಕ್ಸಸ್ ರೇಟ್ ಕಡಿಮೆ ಆಗೋದು ನಿಮ್ಮದೇ. ನಾನು ಇಲ್ಲಿದ್ದಾಗಲೇ CGL ಆಲ್ಮೋಸ್ಟ್ ತುಂಬ ಸತಿ, ಹುಬ್ಳಿಲಿ IBMR ಇದೆ, ಅದೊಂಥರ ನಮಗೆ ಮಂತ್ಲಿ ಹೋಗ್ತಿದ್ದೆ ನಾನು. ಡೆಲ್ಲಿ ಪೊಲೀಸು, CGL, CHSL ಎಲ್ಲ ಎಕ್ಸಾಮ್ಸ್ ಬರೀತಿದ್ವಿ. ಟೈರ್ 1 ತನ ಆಗ್ತಿತ್ತು. ಬಟ್ ಸ್ಟಿಲ್ ನನ್ನಲ್ಲಿ ಹೋಪ್ ಕಳ್ಕೊತಿರ್ಲಿಲ್ಲ. ಅದಕ್ಕೆ ತಕ್ಕ ಮಟ್ಟಕ್ಕೆ ದಿನಕ್ಕೊಂದು 14 ಗಂಟೆ ಓದಿದ್ರೆ ನೀವು ಸಿಲೆಬಸ್ ಕವರ್ ಮಾಡ್ಕೋಬೋದು ಅಂತ ನನ್ನ ಅಭಿಪ್ರಾಯ. ಆಗೋದೇ ಇಲ್ಲ, ನಾವು ಬರೀ PSIಗೆ ಓದ್ತೀವಿ ಅಂದರೆ ಒಂಥರ ಮೂಢನಂಬಿಕೆ ಒಳಗಡೆ ಹೋಗ್ತಿದ್ದೀರಂತ ಅರ್ಥ. ಈಗಿನ ಕಾಲದಲ್ಲಿ ಟ್ರೆಂಡ್ ತುಂಬ ಚೇಂಜ್ ಆಗ್ತಿದೆ, ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ನೀವು ಎಷ್ಟು ಓಪನ್ ಮೈಂಡೆಡ್ ಆಗಿ ಹೋಗ್ತೀರೋ ಅಷ್ಟು ಬೇಗ ನೀವೊಂದು ಜಾಬಿಗೆ ಸೆಲೆಕ್ಟ್ ಆಗ್ತೀರಾ. CGL ಯಾರು ಅಪ್ಲಿಕೇಶನ್ ಹಾಕಿದ್ದೀರಿ? CGL, CHSL, ಗುಡ್. ಇಲ್ಲಿ ಆಲ್ಮೋಸ್ಟ್ ವೆರನರೀಸ್ನವ್ರು ಅದಕ್ಕಂತಲೇ ಕೊಡ್ತಾರೆ ಕೋಚಿಂಗ್. ಯುಟಿಲೈಸ್ ಮಾಡ್ಕೊಳ್ಳಿ. ಯಾವ ರೀತಿ ಓದ್ಕೋಬೇಕು ಅನ್ನೋದನ್ನು ನೀವು ಅನಾಲಿಸಿಸ್ ಮಾಡ್ಕೊಳ್ಳಿ. ಒಂದಿಷ್ಟು ಡೌಟ್ಸ್ ಬಂದರೆ ನಿಮ್ಮ ಫ್ಯಾಕಲ್ಟಿಗಳನ್ನು ಅವರನ್ನು ಅಪ್ರೋಚ್ ಮಾಡಿ. ಮತ್ತೆ ಏನಾದರೂ ಕ್ವಶನ್ಸ್? ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಎನಿ ಕ್ವಶನ್ಸ್? ನೋ ಕ್ವಶನ್ಸ್, ಎಲ್ಲ ಕ್ಲಿಯರ್ ಆಗಿದೆ, ಡೌಟ್ ಇಲ್ಲ, ಏನೂ ಇಲ್ಲ. ಸೊ ಮನೆಗೆ ಹೋಗಿ ಏನು ಮಾಡ್ತೀರಾ ನೋಡಿ, ನಿಮಗೆ ಬಿಟ್ಟದ್ದು. ನೀವೇ. ಇನ್ನೊಂದು ನಾನು ಹೇಳುವಂಥದ್ದು,
ಎಷ್ಟೇ ನೀವು ಹೊರಗಡೆಯಿಂದ ಮೋಟಿವೇಶನ್ ತೊಗೊಂಡ್ರು ಎಲ್ಲಿ ತನಕ ನಿಮ್ಮ ಒಳಗದು ಮೋಟಿವೇಶನ್ ಬರೋದಿಲ್ಲ ಅಲ್ಲಿ ತನಕ ಯಾರೂ ಏನೂ ಮಾಡೋಕ್ಕಾಗಲ್ಲ. ಜಾಬ್ ಬೇಕಾಗಿರೋದು ನನಗೆ ಅನ್ನೋ ಒಂದು ಸೆಲ್ಫ್ ಮ್ಯಾನಿಫೆಸ್ಟೇಷನ್ ಇರಬೇಕು. ನಾನು ಯೂಶ್ವಲಿ ಬರೀತಿದ್ದೆ, ಡೈರಿ ಮೇಂಟೈನ್ ಮಾಡ್ತಿದ್ದೆ, ಸವಿತಾ ನಾನೊಬ್ಳು ಆಫೀಸರ್ ನಾನು ಅದನ್ನು ಬಳಸ್ಕೊಂಡೇ ಬಂದುಬಿಟ್ಟಿದ್ದೆ. ನಾನು PSIಗೆ ಅಂತ ಬಂದು ಅಳಿಗೊಂದು ನಿಮ್ಮ ಮುಂದೆ ಆಫೀಸರ್ ಆಗಿದ್ದೀನಿ. ಸೊ ನಿಮ್ಮ ಒಳಗಡೆ ಅದು ಬರಬೇಕು ಭಾವನೆ. ಆ ಭಾವನೆ ಎಲ್ಲಿ ತನಕ ಬರೋಲ್ಲ ಅಲ್ಲಿ ತನಕ ನೀವು ಅಲ್ಲೇ ಇರ್ತೀರ. ಮತ್ತು ಪೋಸ್ಟ್ಗಳು ಕಡಿಮೆ ಇವೆ, ನಿಮಗೆ ಬೇಕಾಗಿರೋದೇ ಒಂದು ಪೋಸ್ಟು, ಅದಕ್ಕೆ ತಕ್ಕ ಮಟ್ಟಿಗೆ ಓದಬೇಕು ನೀವು, ಅದು ತುಂಬ ಮುಖ್ಯ. ಓದಕ್ಕಂತಲೇ ಬಂದಿರ್ತೀರಿ, ದಯವಿಟ್ಟು ಧಾರವಾಡದಲ್ಲಿ ಬಂದು ಸುಮ್ಮನೆ ದುಡ್ಡಂತರೂ ಹಾಳು ಮಾಡಬೇಡಿ. ನಮ್ಗೆ ಹೇಗಿರ್ತಾರೆ, ಒಂದು ಕ್ಷಣ ನಾನು ಒಂದಿನ ಒಂದು ಸಬ್ಜೆಕ್ಟ್ ಕವರ್ ಆಗದೆ ನನ್ನ ಕಾಲು ನಿಲ್ತಿರ್ಲಿಲ್ಲ ಇಲ್ಲಿ, ಅಯ್ಯೋ ನಾನೇನೋ ತಪ್ಪು ಮಾಡ್ತಿದ್ದೀನಂತ. ಸೊ ಯಾವಾಗ ನೀವು ನಿಮ್ಮ ತಂದೆ ತಾಯಿಗೆ ಆನೆಸ್ಟ್ ಆಗಿ ಅವ್ರು ಕೊಡುವ ದುಡ್ಡಿಗೆ ನಿಯತ್ತಾಗಿ ಓದ್ತೀರಾ ನೋಡಿ, ಅವಾಗ ನೀವು ಧಾರವಾಡದಲ್ಲಿ ಇರ್ತೀರ. ಇಲ್ಲ ಬರೀ ಎಂಜಾಯ್ಮೆಂಟ್, ಇಟ್ಸ್ ಲೆಫ್ಟ್ ಟು ಯು. ನೀವೆಲ್ಲ ಸಣ್ಣ ಮಕ್ಕಳಲ್ಲ, ನಿಮಗೆ ಅದನ್ನು ಮಾಡಬೇಡಿ ಇದನ್ನು ಮಾಡಬೇಡಿ ಅಂತ ಹೇಳೋಕ್ಕೆ ತುಂಬ ಇನಾಫ್ ಇದ್ರೆ. ವೋಟಿಂಗ್ ರೈಟ್ಸ್ ಇದೆ, ವೋಟ್ ಮಾಡ್ತೀರಾ. ಸೊ ಗೊತ್ತಿರಬೇಕು ನಮಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಹೇಳಿ. ಇದೇ ಬೇಕು ಅದೇ ಯಾರು ಮತ್ತೆ ಮನೆಗೆ ಬಂದು ನಿಮಗೆ ಆರ್ಡರ್ ಕಾಪಿ ಕೊಟ್ಟು ಹೋಗಲ್ಲ, ಬಾರಮ್ಮ ನನಗೆ ನಿನ್ನ ಅವಶ್ಯಕತೆ ಇದೆ, ಬಾರಪ್ಪ ನನಗೆ ನಿನ್ನ ಅವಶ್ಯಕತೆ ಇದೆ, ಯಾರೂ ಹೇಳಲ್ಲ. ಅಲ್ಲಿ ನೀವು ತೋರಿಸ್ಕೋಬೇಕು, ನಾನು ಎಲಿಜಿಬಲ್ ಇದ್ದೀನಿ, ನನಗೆ ಕೆಲಸ ಕೊಡಿ ಅಂತ ಹೇಳಿ. ಆವಾಗ ಮಾತ್ರ ಸರ್ಕಾರಿ ಹುದ್ದೆಗೆ ಬರ್ತೀರಾ ನೀವು. ಆರ್ ಎಲ್ಸ್ ನೋ. ಈಸಿಯಾಗಿ ಹೋಗುವಂಥ ಕೆಲಸ ಕಾರ್ಯಗಳೆಲ್ಲ ತುಂಬ ನಿಷ್ಠೆಯಿಂದ ಶ್ರದ್ಧೆಯಿಂದ ಓದಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು. ಕನ್ಸಿಸ್ಟೆಂಟ್ ಯಾರಿಗಾಗಿರ್ಬೇಕು, ನಿಮಗೆ ಆಗಬೇಕು. ಡೈಲಿ ಬರೀರಿ, ನಾನು ಇವತ್ತು ಬೆಳಗಿಂದ ಇಷ್ಟಿಷ್ಟು ಮಾಡ್ತೀನಿ, ನೈಟ್ ನೋಡ್ಕೊಳ್ಳಿ ನಾನು ಇಷ್ಟನ್ನು ಕಂಪ್ಲೀಟ್ ಮಾಡಿದೆ. ಮತ್ತು ಎವ್ರಿ ವೀಕ್ ಒಂದೊಂದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ, ಡೌಟ್ಸ್ ಬಂದರೆ ಕೋಚಿಂಗ್ ಕ್ಲಾಸಸ್ಸಲ್ಲಿ ಬಂದು ತಿಳ್ಕೊಳ್ಳಿ. ಲೈಬ್ರರಿ ಫೆಸಿಲಿಟಿ ಇರ್ತವೆ, ಯೂಸ್ ಮಾಡ್ಕೊಳ್ಳಿ. ಒಂದು ನೆನ್ಪಿಟ್ಕೊಳ್ಳಿ, ಧಾರವಾಡದಲ್ಲಿ ಬರೀ ಒಂದು ಲೈಬ್ರರಿ ಫೀಸ್ ಕಟ್ಟೋಕ್ಕಾಗದಂಥ ಹುಡುಗರು ಇದ್ದಾರೆ ಇಲ್ಲಿ, ಅಂಥವರೇ ಜಾಬ್ ತೊಗೋತಿದ್ದಾರೆ. ನೆನ್ಪಿಟ್ಕೊಳ್ಳಿ, 750 ರೂಪೀಸ್ ಇದೆ, 750 ರೂಪೀಸ್ ಹೆಂಗೆ ಬೇಕಾದ್ರೂ ಇದಾಗೋಗುತ್ತೆ. ಅಷ್ಟು ಆಗದವರು ಇದ್ದಾರೆ, ಅಂಥವರು ಓದಿ ಬರ್ತಿದ್ದಾರೆ. ನಿಮಗೆಲ್ಲ ಫೆಸಿಲಿಟಿ ಇದ್ದು ಮಾಡೋಕ್ಕಾಗ್ತಿಲ್ಲ ಅಂದರೆ ತೊಂದರೆ ಯಾರಲ್ಲಿದೆ ಅಂತ ನೀವು ನಿಮ್ಮನ್ನು ಕೇಳ್ಕೊತಿರ್ಬೇಕಾಗಿರೋ ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡಿಸಿಪ್ಲಿನ್ ಆಗಿರಿ, ಕನ್ಸಿಸ್ಟೆಂಟ್ ಆಗಿರಿ, ಮತ್ತು ಸ್ವಲ್ಪ ತಾಳ್ಮೆ ಇರ್ರಿ. ರಾತ್ರಿ ಇದು ಸೆಮಿಸ್ಟರ್ ಎಕ್ಸಾಮ್ ಅಲ್ಲ, ಇವತ್ತು ಬರದೆ ಇನ್ನೊಂದು 2 ತಿಂಗಳ ರಿಸಲ್ಟ್ ಬರೋಕ್ಕೆ. ಇಟ್ ಟೇಕ್ಸ್ ಟೈಮ್. ಪ್ರತಿಯೊಂದಕ್ಕೂ ಸ್ಟೆಪ್ ಬೈ ಸ್ಟೆಪ್ ಸರ್ಕಾರ ಎಕ್ಸಾಮ್ಸ್ ಎಲ್ಲ ನಡೆಸಬೇಕಾಗಿರೋ ರೀತಿ ನೀತಿಗಳಿವೆ, ಅವ್ರದ್ದೇ ಅದನ್ನು ಪಾಲಿಸ್ತಾರೆ. ಅದಾಗಲೂ ಆಲ್ಟರ್ನೇಟ್ ಮಾಡ್ಕೊಳ್ಳಿ. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೀರಿ, ಕಾಲ್ಫಾರ್ಮ್ ಆಗ್ತವಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸು, ಯಾಕೆ ಬರೀತಿಲ್ಲ ನೀವು? ಸೊ ನಿಮ್ಮನ್ನು ನೀವು ಅನಾಲಿಸಿಸ್ ಮಾಡೋದು ತುಂಬ ಮುಖ್ಯ ಇದೆ ಇದರೊಳಗಡೆ. ಎನಿ ಡೌಟ್ಸ್? ಓಕೆ, ಥ್ಯಾಂಕ್ ಯು.